ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನನ್ನ ಡೈಲಿ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ವೆಯ್ಟ್ ಲಾಸ್ ರೆಸಿಪಿಯನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಸ್ವಲ್ಪ ಲೇಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ನಾನು ಪಲಾವ್ನ ಮಾಡಿದ್ದೆ. ಹಾಗೆ ಸ್ವಲ್ಪ ಮ್ಯಾಟ್ಗಳನ್ನೆಲ್ಲ ನೆನೆ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನನಗೆ ಈ ವೀಕೆಂಡು ಸ್ವಲ್ಪ ಟೈಮೇ ಸಿಗ್ತಾಯಿಲ್ಲ. ಹಾಗಾಗಿ ಬರೀ ಹೊರಗಡೆ ಹೋಗೋದು, ಫಂಕ್ಷನ್ಸ್ಗೆ ಹೋಗೋದು ಅದೇ ಥರನೇ ಆಗ್ತಾಯಿದೆ. ಹಾಗಾಗಿ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗ್ತಾಯಿಲ್ಲ. ಮ್ಯಾಟ್ಗಳನ್ನ ಹಾಗೆ ಬೆಡ್ಶೀಟು ಅದೆಲ್ಲನೂ ಕೂಡ ನೆನೆ ಇಟ್ಟು ಹಾಗೆ ವಾಶ್ ಕೂಡ ಬಟ್ಟೆಗಳನ್ನೆಲ್ಲ ಹಾಕಿದ್ದೆ. ಸೊ ಅದನ್ನು ಕೂಡ ಒಣ ಹಾಕ್ತಾಯಿದ್ದೀನಿ. ಎಲ್ಲನೂ ಕೂಡ ಒಣ ಹಾಕಿ ಬಂದು ಈಗ ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅಡುಗೆಗೆ ಏನೂ ಇಲ್ಲ, ಸಿಂಪಲ್ಲಾಗಿ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಡೋಣ ಅಂತಂದು ನುಗ್ಗೆಕಾಯಿ ಇತ್ತು. ಹಾಗಾಗಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಮತ್ತು ಟೊಮೊಟೊ ಹಾಗೆ ಬೇಳೆ ಎಲ್ಲನೂ ಕೂಡ ಹಾಕ್ಬಿಟ್ಟು 2 ವಿಷಿಲ್ ಕೂಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಪ್ರೇಟ್ ಮಾಡ್ತಾಯಿದ್ದೆ. ಇವತ್ತೊಂದು ಸ್ವಲ್ಪ ಲೇಟಾಗಿತ್ತು. ಹಾಗಾಗಿ ಒಟ್ಟಿಗೆ ಮಾಡ್ಕೊಂಬಿಡೋಣ ಅಂತಂದು ಮಾಡಿದೆ. ಸಾಂಬಾರನ್ನ ಮಾಡಿಟ್ಟೆ. ಬಟ್ ನಾನು ಮಧ್ಯಾಹ್ನ ಪಲಾವ್ ಇತ್ತಲ್ವ, ಸೊ ಮಧ್ಯಾಹ್ನನೂ ಪಲಾವನ್ನೇ ತೊಗೊಂಡೆ. ಹಾಗೆ ರಾತ್ರಿಗೆ ಅಂತ ನಾನು ಸಾಂಬಾರು ಮಾಡಿಟ್ಟಿದ್ದು. ಹಾಗೆ ಇಲ್ಲಿ ರಾತ್ರಿಗೆ ನಾನು ಇಲ್ಲಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಮಲ್ಟಿಗ್ರೇನ್ ಹಿಟ್ಟನ್ನು ಉಪಯೋಗಿಸ್ಕೊಂಬಿಟ್ಟು ಚಪಾತಿಯನ್ನು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಏನಾದರೂ ವೆಜಿಟೇಬಲ್ಸ್ ಏನಿರುತ್ತೋ ಅದನ್ನೆಲ್ಲ ಹಾಕ್ಕೊಂಬಿಟ್ಟು ಹಾಗೆ ಜಸ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ. ಓವರಾಗಿ ಫ್ರೈ ಮಾಡ್ಕೊತಾ ಇಲ್ಲ. ಅಲ್ಲಿ ಸ್ವಲ್ಪ ಕ್ರಂಚಿಯಾಗಿ ಹಸಿಯಾಗಿರಬೇಕು ತರಕಾರಿ, ಆ ರೀತಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು, ಬೀನ್ಸು ಮತ್ತು ಇನ್ನು ಕೆಲವೊಂದು ಏನು ತರಕಾರಿ ಇರುತ್ತೋ ಅದನ್ನ ಹಾಕ್ಕೋಬೋದು. ಬ್ರೊಕೊಲಿ ಇದ್ದರೆ ಬ್ರೊಕೊಲಿ ಹಾಕ್ಕೋಬೋದು. ಅದ್ರ ಜೊತೆಗೆ ಕ್ಯಾಬೇಜ್ ಕೂಡ ಹಾಕ್ಕೋಬೋದು. ಕ್ಯಾಬೇಜು ಮತ್ತು ಬ್ರೊಕೊಲಿ 2 ಕೂಡ ಇರಲಿಲ್ಲ. ನಾನು ಇಲ್ಲಿ ಏನಿರುತ್ತೋ ಅದನ್ನೇ ಹಾಕ್ಕೊತಾ ಇದ್ದೀನಿ. ಹಾಗೆ ಟೊಮೊಟೊನೂ ಕೂಡ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಅದರ ಜೊತೆಗೆ ಪನ್ನೀರನ್ನು ಕೂಡ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಜಾಸ್ತಿ ಏನು ಫ್ರೈ ಮಾಡ್ತಾಯಿಲ್ಲ, ಓವರಾಗಿ ನೋಡ್ತಾ ಇರ್ಬೋದು. ಹಾಗೆ ಅದಕ್ಕೆ ಮಸಾಲೆನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಉಪ್ಪು ಇದೆಲ್ಲನೂ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಅರಿಶಿನನೂ ಕೂಡ ಹಾಕಿದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟೇ. ನಾನು ಈಗ ಚಪಾತಿಗೆ ಇದು ಸ್ಟಫಿಂಗ್ ರೆಡಿ ಆಗಿದೆ. ನಾನು ಚಪಾತಿ ರೋಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲಾಗಿ ಪಲ್ಯ ತಿಂದು ಬೇಜಾರಾಗಿರುತ್ತಲ್ವ, ಸೊ ಈ ಥರ ಚಪಾತಿ ರೋಲ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಲ್ಟಿಗ್ರೇನ್ ಚಪಾತಿ. ನಿಮಗೆ ಮನೇಲಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಮಲ್ಟಿಗ್ರೇನ್ ಪೌಡರು ಅಂತಂದರೆ ಸೊ ಹೊರಗಡೆನೂ ಕೂಡ ಸಿಗುತ್ತೆ. ಸೊ ಅದನ್ನು ನೋಡಿಬಿಟ್ಟು ತೊಗೋಬೇಕಾಗುತ್ತೆ ಕ್ವಾಲಿಟಿ ಯಾವ್ದು ಚೆನ್ನಾಗಿದೆ ಅನ್ನೋದನ್ನು. ಹಾಗೆ ನಾನಿಲ್ಲಿ ಹಸಿ ಈರುಳ್ಳಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ ಮೇಲ್ಗಡೆ. ಹಾಗೆ ಸೌತೆಕಾಯಿನೂ ಕೂಡ ಈ ಥರ ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನೀವು ಕ್ಯಾಬೇಜ್ ಬೇಕಿದ್ದರೂ ಹಸಿದು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಪಿಜ್ಜಾ ಮಿಕ್ಸ್ ಏನಿರುತ್ತೋ ಸೊ ಅದನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಅದ್ರ ಮೇಲೆ ನಾನು ಇಲ್ಲಿ ಸ್ವಲ್ಪ ಕೆಚಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿಯಲ್ಲೇನು ಆ್ಯಡ್ ಮಾಡ್ಕೋಬಾರ್ದು. ಸ್ವಲ್ಪ ಲೈಟಾಗಿ ಅಷ್ಟೇ, ಸ್ವಲ್ಪ ಫ್ಲೇವರ್ ಬರಲಿ ಅನ್ನೋದಕ್ಕೋಸ್ಕರ ಆ್ಯಡ್ ಮಾಡಿಕೊಂಡ್ರೆ ನಿಮ್ಮದು ಚಪಾತಿ ರೋಲು ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ಒಂದು ಚಪಾತಿ ರೋಲ್ ತಿಂದುಬಿಟ್ರೆ ಹೊಟ್ಟೆ ತುಂಬಿಬಿಡುತ್ತೆ ಪೂರ್ತಿಯಾಗಿ. ಹಾಗೆ ನಾನಿಲ್ಲಿ ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ ವ್ಲಾಗ್ನ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತಂದರೆ ನಾನಿಲ್ಲಿ ಜೋಳದ ಪಡ್ಡನ್ನು ಮಾಡಿದ್ದೆ. ಸೊ ಈ ರೆಸಿಪಿಯನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಜೋಳದ ಪಡ್ಡು ಮಾಡೋದು ತುಂಬಾ ಈಸಿ. ನೆನೆ ಹಾಕಬೇಕಾಗಿಲ್ಲ, ರುಬ್ಬಬೇಕಾಗಿಲ್ಲ. ತುಂಬ ಈಸಿಯಾಗಿ ಮನೇಲಿರುವಂಥ ಜೋಳದ ಹಿಟ್ಟನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಕ್ವಾಂಟಿಟಿಗೆ ಎಷ್ಟು ನೀರು ಬೇಕು ನೋಡಿಬಿಟ್ಟು ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪಡ್ಡು ಹಾಕೋದಕ್ಕೆ ಸ್ವಲ್ಪ ಗಟ್ಟಿಯಾಗಿರಲಿ ಹಿಟ್ಟು ಅನ್ನೋದಕ್ಕೋಸ್ಕರ. ತುಂಬ ತೆಳ್ಳಗೆ ಮಾಡ್ಕೊಂಡಿಲ್ಲ. ನೀವು ದೋಸೆ ಹಾಕ್ತೀರಾ, ಜೋಳದ ದೋಸೆ ಅಂದರೆ ನೀರು ದೋಸೆ ಹಾಕ್ತಿರಲ್ವ, ಆ ಹದಕ್ಕೆ ನೀವು ಇದೇ ಥರನೇ ಮಾಡ್ಕೋಬೇಕಾಗುತ್ತೆ ಹಿಟ್ಟನ್ನು. ಇದಕ್ಕೇನು ಮಿಕ್ಸ್ ಮಾಡೋದೇನು ಬೇಕಾಗಿಲ್ಲ. ಸೊ ಬರೀ ಜೋಳದ ಹಿಟ್ಟನ್ನೇ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದೊಂದನ್ನೇ ಹಾಕ್ಕೊತ ಬಂದುಬಿಟ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸ್ಮೂತಾಗಿ ಬರುತ್ತೆ. ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ತಿಂದರು, ಹಸ್ಬೆಂಡ್ ಎಲ್ಲರೂ ಕೂಡ ತಿಂದರು. ಒಂದು ಟೈಮ್ಗೆ ಮಾಡ್ಕೋಬೋದು. ದೋಸೆ ರೊಟ್ಟಿ ಮಾಡೋಕ್ಕಾಗಲ್ಲ ಅಂದವರು ಪಡ್ಡು ದೋಸೆ ಈ ಥರ ಮಾಡ್ಕೋಬೋದು ಜೋಳದಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಆದಷ್ಟು ವೆಯ್ಟ್ ಲಾಸ್ ರೆಸಿಪಿಯನ್ನು ಕೂಡ ಶೇರ್ ಮಾಡಿದ್ದೀನಿ. ಸೊ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಆಲ್ಮೋಸ್ಟ್ ನನ್ನ ವೆಯ್ಟ್ ಲಾಸ್ ರೆಸಿಪಿಗೋಸ್ಕರನೇ ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಾ ಇದ್ದೀರಾ. ಹಾಗಾಗಿ
ಸೊ ಪಡ್ಡು ಕೂಡ ರೆಡಿ ಆಯಿತು ಬ್ರೇಕ್ಫಾಸ್ಟ್ಗೆ. ಇದು ನನಗೆ ನನ್ನ ಮಗನಿಗೆ ಇಬ್ಬರಿಗೂ ಸೇರಿ ನಾನು ಪಡ್ಡನ್ನು ಹಾಕ್ಕೊಂಡಿರೋದು. ಹಾಗೆ ನುಗ್ಗೆಕಾಯಿ ಸಾಂಬಾರು ಇತ್ತಲ್ವ, ಅದ್ರ ಜೊತೆಗೆ ಪೀನಟ್ ಚಟ್ನಿನ ಹಾಕ್ಕೊಂಡಿದ್ದೀನಿ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಸೀಮೆ ಬದನೆಕಾಯಿ ಎಣ್ಗಾಯಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸಾಂಬಾರು ಮತ್ತು ರೈಸ್, ಸ್ವಲ್ಪ ಪಿಕ್ಕಲ್ಲು, ಹಾಗೆ ಲಾಸ್ಟ್ಗೆ ಮಜ್ಜಿಗೆ ಅಥವಾ ಮೊಸರು ಏನಾದರೂ ತೊಗೋಬೋದು. ಹಾಗೆ ನನಗೆ ಶೇಂಗಾ ಚಿಕ್ಕಿ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ, ಮಾಡೋದಕ್ಕಾಗಿರಲಿಲ್ಲ. ಇವತ್ತು ಸಂಜೆ ಏನೂ ಕೆಲಸ ಇರಲಿಲ್ಲ ಅನ್ನೋದಕ್ಕೋಸ್ಕರ ನಾನು ಶೇಂಗಾ ಚಿಕ್ಕಿ ಮಾಡ್ಕೊಂಬಿಡೋಣ ಅಂತಂದು ಮಾಡ್ತಾಯಿದ್ದೀನಿ. ಶೇಂಗಾ ಚಿಕ್ಕಿ ರೆಸಿಪಿ ಬೇಕು ಅಂತಂದರೆ ನನ್ನ ಚಾನಲಲ್ಲಿದೆ. ಆಲ್ಮೋಸ್ಟ್ ನಾನು ಲಾಸ್ಟ್ 6 ಮಂತ್ ಬ್ಯಾಕ್ ಅನಿಸುತ್ತೆ ಆಲ್ಮೋಸ್ಟ್ ಶೇರ್ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಸಿಗುತ್ತೆ, ಚೆಕ್ ಮಾಡಿ. ಶೇಂಗಾ ಚಿಕ್ಕಿದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಇದಕ್ಕೆ ನಾನಿಲ್ಲಿ ಪುಡಿ ಬೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಅಷ್ಟೇ. ಲಾಸ್ಟ್ ನನ್ನ ಹಳೇದು ವೀಡಿಯೋದಲ್ಲಿ ಉಂಡೆ ಬೆಲ್ಲದಿಂದನೇ ಮಾಡಿದ್ದೀನಿ ನಾನು, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಆವಾಗವಾಗ ಮಧ್ಯ ಮಧ್ಯೆ ಹಶ್ವಾಗ್ತಾ ಇರುತ್ತಲ್ವ, ಇದಂತೂ ಒಂದು ಒಳ್ಳೆ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಒಂದು ಚಿಕ್ಕ ಪೀಸು ಶೇಂಗಾ ಚಿಕ್ಕಿನ ತೊಗೊಂಡ್ರೆ ಸಾಕು, ನಿಮಗೆ ಹೊಟ್ಟೆ ತುಂಬಿರೋ ಥರ ಅನಿಸುತ್ತೆ. ಅಥವಾ ನೀವು ಪೀನಟ್ ಬಟರ್ ಆದರೂ ಮಾಡ್ಕೋಬೋದು. ಪೀನಟ್ ಬಟರ್ದು ರೆಸಿಪಿ ಕೂಡ ನನ್ನ ಚಾನಲಲ್ಲಿದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ರೀಸೆಂಟಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಒಂದು ಮಣಿಗೆ ನಾನು ಸ್ವಲ್ಪ ತುಪ್ಪನ ಹಚ್ಬಿಟ್ಟು ಇದನ್ನು ತೆಗಿತಾ ಇದ್ದೀನಿ. ಹಾಗೆ ಅದು ಬಿಸಿ ಇರುವಾಗಲೇ ಸ್ವಲ್ಪ ಅದನ್ನು ಉದ್ಕೋಬೇಕಾಗುತ್ತೆ. ಚಪಾತಿ ಲಟ್ಟಿಸ್ತೀವಲ್ವ, ಆ ಮಣಿಗೆ ಸ್ವಲ್ಪ ತುಪ್ಪನ ಹಚ್ಕೊಂಡ್ಬಿಟ್ಟು ನಾನಿಲ್ಲಿ ಈ ಥರ ಲಟ್ಟಿಸ್ತಾ ಇದ್ದೀನಿ. ಇದು ಸ್ವಲ್ಪ ಡ್ರೈ ಆದಮೇಲೆ ಮೇಲ್ಗಡೆ ಎಲ್ಲ ಶೈನಿಂಗ್ ಬರುತ್ತೆ. ತಿನ್ನೋದಕ್ಕಂತೂ ತುಂಬಾ ಟೇಸ್ಟ್ ಇರುತ್ತೆ. ಮಾಡಿದ ತಕ್ಷಣ ಅಷ್ಟೊಂದು ಟೇಸ್ಟ್ ಗೊತ್ತಾಗಲ್ಲ ನಿಮಗೆ. ಇದನ್ನು ಮಾಡಿ ನೆಕ್ಸ್ಟ್ ಡೇ ನೀವು ತಿಂತೀರಲ್ವ, ಆವಾಗ ಶೇಂಗಾ ಜೊತೆ ಬೆಲ್ಲ ಮಿಕ್ಸ್ ಆಗಿರುತ್ತಲ್ವ, ತುಂಬಾ ಟೇಸ್ಟ್ ಬರ್ತಾ ಇರುತ್ತೆ. ಸೊ ಅಂಗಡಿಯಲ್ಲಿ ಯಾವ ಥರ ಸಿಗುತ್ತೆ ಶೇಂಗಾ ಚಿಕ್ಕಿ, ಅದೇ ಥರನೇ ಸಿಗುತ್ತೆ. ನಾನು ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಕೂಡ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಆವಾಗವಾಗ ತಿನ್ನೋದಕ್ಕೆ ಅಂತಂದು. ನನಗೆ ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಶೇಂಗಾ ಚಿಕ್ಕಿ ಅಂತಂದರೆ. ಸೊ ಮನೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ, ತುಂಬಾ ಇತ್ತು ಶೇಂಗಾ, ಹಾಗಾಗಿ ಮಾಡಿದೆ. ಅದನ್ನು ಕೂಡ ಎತ್ತಿ ಒಂದು ಬಾಕ್ಸಲ್ಲಿ ಹಾಕಿಟ್ಟೆ ಪೂರ್ತಿಯಾಗಿ ತಣ್ಣಗಾದಮೇಲೆ. ಹಾಗೆ ಇಲ್ಲಿ ನನ್ನ ಮಗಳಿಗೆ ಬಾಕ್ಸಿಗೆ ಏನಾದರೂ ಕಟ್ಟೋಣ ಅಂತ ಅಂದ್ಕೊತಾ ಇದ್ದೆ. ಹಾಗೆ ಮೆಂತ್ಯ ಸೊಪ್ಪಿತ್ತು, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ನುಗ್ಗೆ ಸೊಪ್ಪಿನ ಪುಡಿನ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡಿ, ಹಾಗೆ ನುಗ್ಗೆ ಸೊಪ್ಪಿನ ಪುಡಿನೂ ಕೂಡ ನಾನು ಹುರಿದ್ಬಿಟ್ಟು ಅದಕ್ಕೆ ಕೆಲವೊಂದು ಐಟಮ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಒಣಮೆಣಸಿನ್ಕಾಯಿ ಆಗಿರ್ಬೋದು, ಬೆಳ್ಳುಳ್ಳಿ ಎಲ್ಲನೂ ಕೂಡ ಆ್ಯಡ್ ಮಾಡಿ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆವಾಗವಾಗ ಪಲ್ಯಗಳಿಗೆ, ಸಾಂಬಾರುಗಳಿಗೆ ಆ್ಯಡ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ಪರಾಟ ಟೈಪ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ತುಂಬಾ ಇಷ್ಟ ಆಗೋ ಥರ ಪರಾಟ ಮಾಡ್ತಾಯಿದ್ದೀನಿ. ಅಂದರೆ ಮಿನಿ ಪರಾಟ, ಕಾಯಿನ್ ಪರಾಟ ಅಂತ ಹೇಳ್ತಾರೆ. ಸೊ ಅದನ್ನು ಮಕ್ಕಳೇ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಈ ಥರ ಸೊಪ್ಪು ಅಥವಾ ಏನಾದರೂ ಪೌಡರ್ನ ಹಾಕಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ನಾವು ನುಗ್ಗೆ ಸೊಪ್ಪನ್ನ ಹಾಕೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ಐರನ್ ಕಂಟೆಂಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಲ್ಲಿ. ಹಾಗೆ ಮೆಂತ್ಯದಲ್ಲೂ ಕೂಡ ಐರನ್ನು, ಕ್ಯಾಲ್ಶಿಯಂ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಎರಡು ಸೊಪ್ಪಲ್ಲೂ ಕೂಡ. ಮಕ್ಕಳಿಗೆ ಸೊಪ್ಪು ತಿನ್ನು ಅಂತ ಹೇಳಿದ್ರೆ ತಿನ್ನೋದಿಲ್ಲ. ಹಾಗೆ ಡೈರೆಕ್ಟಾಗಿ ತಿನ್ನೋಕೆ ಹೋದರೆ ಸ್ವಲ್ಪ ಕಹಿ ಅನಿಸುತ್ತೆ, ಆವಾಗ ತಿನ್ನೋದಕ್ಕೆ ರಿಜೆಕ್ಟ್ ಮಾಡ್ತಾರೆ, ನಂಗೆ ಬೇಡ, ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬದಲು ಈ ಥರ ಪರಾಟ ಟೈಪ್ ಮಾಡಿ ಅಥವಾ ಪೌಡರ್ ಟೈಪ್ ಮಾಡಿ ನಾವು ಅದನ್ನು ಮಕ್ಕಳಿಗೆ ಕೊಡ್ಬೋದು. ಹಾಗೆ ಪರೋಟ ಹಿಟ್ಟು ನೆನೆಯೋಷ್ಟರಲ್ಲಿ ನಾನು ಇಲ್ಲಿ ಚಿಯಾ ಸೀಡ್ಸ್ ವಾಟರ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಕುಡಿಯೋದಕ್ಕೆ ಅಂತ. ತುಂಬಾ ಈಸಿಯಾಗಿ ಕಾಯಿನ್ ಪರೋಟನ ಮಾಡ್ಬೋದು. ನಾರ್ಮಲಾಗಿ ನೀವು ಯಾವ ರೀತಿ ಚಪಾತಿ ಮಾಡ್ತೀರಾ ಆ ರೀತಿ ಮಾಡ್ಬೋದು. ಹಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೆಂದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಆಲ್ರೆಡಿ ನನಗೆ ಟೈಮಾಗಿ ಹೋಗ್ಬಿಟ್ಟಿತ್ತು, ಹಾಗಾಗಿ ಹಿಟ್ಟು ಅಷ್ಟೊಂದು ನೆನೆಸಲಿಲ್ಲ, ಒಂದು 5 ನಿಮಿಷ ಅಷ್ಟೇ ನೆನೆಸಿದ್ದು, ಹಾಗಾಗಿ ಸೈಡ್ಗೆಲ್ಲ ಕ್ರ್ಯಾಕ್ ಆಗ್ತಾಯಿದೆ. ಸೊ ಇದನ್ನು ನಾರ್ಮಲಾಗಿ ನೀವು ಚಪಾತಿ ಯಾವ ರೀತಿ ಉದ್ದುತ್ತೀರೋ ಅದೇ ರೀತಿ ಈ ಪರಾಟನ ಉದ್ದಬೇಕಾಗುತ್ತೆ. ಹಾಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ತುಂಬ ತೆಳ್ಳಗೆ ಉದ್ಕೋಬೇಕು, ಆದಷ್ಟು ತೆಳ್ಳಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಉದ್ಕೋಬೇಕಾಗುತ್ತೆ. ಹಾಗೆ ಇದನ್ನು ಉದ್ಕೊಂಡಾದಮೇಲೆ ಈ ರೀತಿ ಈ ಥರ ಎಡ್ಜಿಂದ ಈ ಥರ ಫೋಲ್ಡ್ ಮಾಡ್ಕೊಂಡು ಬರಬೇಕು, ರೋಲ್ ಮಾಡ್ಕೊಂಡು ಬರ್ತಾ ಇರಬೇಕು. ಈ ರೀತಿ ಮಾಡಿದ್ಮೇಲೆ ಹಾಗೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ನೀವು ಬೇಡ ಅಂತಂದರೆ ದೊಡ್ಡದಾಗೂ ಮಾಡ್ಕೋಬೋದು, ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಸ್ವಲ್ಪ ದೊಡ್ಡದು. ಸೊ ಹಾಗಾಗಿ ಚಿಕ್ಕದೇ ತೋರಿಸ್ತಾ ಇದ್ದೀನಿ. ಈ ರೀತಿ ಸುಮ್ಮನೆ ಸಿಂಪಲ್ಲಾಗಿ ಪ್ರೆಸ್ ಮಾಡಬೇಕು, ಜಾಸ್ತಿ ಪ್ರೆಸ್ ಮಾಡಬಾರ್ದು, ಲೇಯರ್ ಹೋಗಿಬಿಡುತ್ತೆ. ಹಾಗಾಗಿ ಈ ಥರ ಕೈಯಿಂದನೂ ಕೂಡ ಈ ರೀತಿ ಪ್ರೆಸ್ ಮಾಡಿದ್ರೆ ಆಯಿತು, ನಿಮಗೆ ಕಾಯಿನ್ ಪರಾಟ ರೆಡಿ ಆಗುತ್ತೆ. ಚಿಕ್ಕದಾಗಿರೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದೇ ರೀತಿ ಎಲ್ಲನೂ ಕೂಡ ನಾನು ಮಾಡ್ತಾಯಿದ್ದೀನಿ. ಸೊ ಕೈಯಿಂದನಾದರೂ ಮಾಡ್ಬೋದು, ಈ ಥರ ಲಟ್ಟಣಿಗೆಯಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಆಯಿತು. ಹಾಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು 2 ಸೈಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ರೆ ಆಯಿತು. ನೋಡ್ತಾ ಇರ್ಬೋದು.
ಮಕ್ಕಳು ಲಂಚ್ ಬಾಕ್ಸ್ಗೆ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳಂತೂ. ಅವಳಿಗೆ ಕೊಟ್ಟು ಕಳಿಸಿದ್ನಲ್ವ, ಬಾಕ್ಸಿಗೆ ಹಾಕಿ ಕಳಿಸಿದ್ಮೇಲೆ ಚಪಾತಿ ಈ ಥರ ಆದರೆ ಉಳಿಸ್ಕೊಂಬರೋಳು. ಬಟ್ ಇದನ್ನು ಪೂರ್ತಿಯಾಗಿ ಖಾಲಿ ಮಾಡ್ಕೊಂಬಂದಿದ್ದಾಳೆ. ನೋಡ್ತಾ ಇರ್ಬೋದು, ಈ ರೀತಿ ಓಪನ್ ಮಾಡಿದ್ರೆ ಮಧ್ಯದಲ್ಲಿ ಲೇಯರ್ ಲೇಯರ್ ಕಾಣಿಸುತ್ತೆ. ಸೊ ಇದಕ್ಕೆ ಕಾಯಿನ್ ಪರಾಟ ಅಂತ ಹೇಳ್ತಾರೆ. ಇನ್ನೂ ಸ್ವಲ್ಪ ದೊಡ್ಡದು ಬೇಕಿದ್ದರೂ ಮಾಡ್ಕೋಬೋದು. ನಾನು ಚಿಕ್ಕ ಚಿಕ್ಕದು ಮಾಡಿದ್ದೀನಿ, ಚಿಕ್ಕ ಚಿಕ್ಕದು ಇಷ್ಟ ಆಗುತ್ತೆ ನನ್ನ ಮಗಳಿಗೆ ಅಂತ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕೆಚಪ್ನ ನಾನು ಹಾಕ್ತಾಯಿದ್ದೀನಿ. ಬೇಡ ಅಂದರೆ ಚಟ್ನಿ, ಸಾಂಬಾರು ಏನು ಬೇಕಾದರೂ ನೀವು ಇದ್ರ ಜೊತೆ ಸರ್ವ್ ಮಾಡ್ಬೋದು. ಹಾಗೆ ಲಂಚ್ ಬಾಕ್ಸ್ಗೇನೋ ರೆಡಿ ಆಯಿತು. ಹಾಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ನಾನು ನೆನ್ನೆ ಮಾಡಿಟ್ಟಿದ್ನಲ್ವ ಶೇಂಗಾ ಚಿಕ್ಕಿ, ಅದನ್ನು ಕೂಡ ನಾನು ಹಾಕಿ ಇಡ್ತಾಯಿದ್ದೀನಿ. ಒಂದು 4-5 ಹಾಕಿದ್ದೀನಿ, ನಿನ್ನ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊ ಅಂತ. ಹಾಗೆ ನಂದು ಕೂಡ ಬ್ರೇಕ್ಫಾಸ್ಟ್ಗೆ ಶೇಂಗಾ ಚಟ್ನಿ ಇತ್ತು, ಸೊ ಅದಕ್ಕೆ ಪಲ್ಯನೂ ಕೂಡ ಇತ್ತು. ಅದನ್ನೇ ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಸೊ 2 ಪರಾಟ ಹಾಗೆ ಸ್ವಲ್ಪ ಸೌತೆಕಾಯಿ ಪಲ್ಯ, ಇದು ನನ್ನ ಬ್ರೇಕ್ಫಾಸ್ಟ್ ಆಯಿತು. ಹಾಗೆ ಮಧ್ಯಾಹ್ನಕ್ಕೆ ಏನೂ ಮಾಡಿರಲಿಲ್ಲ. ಹಾಗೆ ವೀಟ್ ಬ್ರೆಡ್ ಕೂಡ ತುಂಬಾ ಇತ್ತು ಅಂತಂದು ಬ್ರೆಡ್ ಟೋಸ್ಟ್ ಮಾಡ್ಕೊಂಬಿಡೋಣ ಅಂತಂದು, ತರಕಾರಿ ಎಲ್ಲ ಜಾಸ್ತಿ ಇತ್ತಲ್ವ, ಹಾಗಾಗಿ ಕ್ಯಾಪ್ಸಿಕಮು, ಈರುಳ್ಳಿ ಎಲ್ಲನೂ ಹಾಕ್ಕೊಂಬಿಟ್ಟು ನಾನಿಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಪ್ರೋಟೀನ್ಗೆ ಅಂತಂದು ಮೊಳಕೆ ಕಾಳನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ಒಳ್ಳೆಯದು. ನೀವು ಯಾವ್ದು ರೀತಿ ಬೇಕಾದರೂ ನೀವು ಈ ಥರ ಮೊಳಕೆ ಕಾಳನ್ನ ರೆಸಿಪಿಯನ್ನು ಮಾಡ್ಕೊಂಡು ತಿನ್ಬೋದು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಗೊತ್ತಾಗಲ್ಲ ನಿಮಗೆ ಮೊಳಕೆ ಕಾಳು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಆ ಥರ ಮಾಡ್ಕೊಂಡು ತಿನ್ಬೋದು. ರೈಸಲ್ಲಿ ಪಲಾವ್ ಮಾಡುವಾಗ ಹಾಕ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಹೆಲ್ದಿ ಕೂಡ. ಪ್ರೋಟೀನ್ ಅಂತೂ ಇರಲೇಬೇಕು, ಹಾಗಾಗಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟನ್ನು ಕೂಡ ತುರಿದು ಹಾಕಿದ್ದೀನಿ. ಸ್ವಲ್ಪ ಟೊಮೊಟೊ ಕೂಡ ತೊಗೊಂಡಿದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ, ಇಲ್ಲಿ ನಾನು ಪಿಂಕ್ ಸಾಲ್ಟನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಇತ್ತೀಚೆಗೆ. ನಾನು ವೈಟ್ ಸಾಲ್ಟು, ಪಿಂಕ್ ಸಾಲ್ಟ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಖಾರದ ಪುಡಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು, ಹಾಗೆ ನೀರಿನ ಅಂಶ ಎಲ್ಲ ಹೋಗಬೇಕು. ಅದಾದಮೇಲೆ ನಾನಿಲ್ಲಿ ಧನಿಯಾ ಪುಡಿ, ಜೀರಾ ಪುಡಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿರೋ ಪೌಡರ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ವಾಟರ್ ಕಂಟೆಂಟ್ ಎಲ್ಲ ಹೋಗಬೇಕು. ಟೊಮೊಟೊ ಎಲ್ಲ ಹಾಕಿರ್ತೀವಲ್ವ, ಸೊ ನೀರು ಬಿಡುತ್ತೆ, ಹಾಗಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ನಾನಿಲ್ಲಿ ಹಂಚ್ ಮೇಲೇ ಮಾಡ್ಕೊತಾ ಇದ್ದೀನಿ ಟೋಸ್ಟ್ನ. ಟೋಸ್ಟರ್ ಯೂಸ್ ಮಾಡ್ಕೊತಾ ಇಲ್ಲ. ಹಂಚಿನ ಮೇಲೆ ಮಾಡಿದ್ದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ವೀಟ್ ಬ್ರೆಡ್ ಇಲ್ಲ ಅಂತಂದರೆ ಮಲ್ಟಿಗ್ರೇನ್ ಬ್ರೆಡ್ ಯಾವುದಾದ್ರೂ ತೊಗೋಬೋದು, ಎರಡರಲ್ಲಿ. ಸೊ ಈ ರೀತಿ ಎರಡು ಸೈಡು ಗೋಲ್ಡನ್ ಕಲರ್ ಆಗೋವರೆಗೂ ಕೂಡ ಬೇಯಿಸ್ಕೋಬೇಕಾಗುತ್ತೆ. ಈಗ ಒಂದು ಸೈಡ್ ನಾನು ಬೇಯಿಸ್ಕೊಂಬಿಟ್ಟು ತಿರುಗಿಸಿ ಹಾಕ್ಕೊಂಬಿಟ್ಟಿದ್ದೀನಿ. ಈಗ ನಾನು ಮಾಡಿಟ್ಕೊಂಡಿದ್ನಲ್ವ ಫಿಲ್ಲಿಂಗು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ತರಕಾರಿ ಪಲ್ಯನ ಕೂಡ ಈ ರೀತಿ ಹಾಕಿ ಎಲ್ಲನೂ ಕೂಡ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. 2 ಬ್ರೆಡ್ಡಿಗೆ ನಾನು ಹಾಕ್ಕೊತಾ ಇದ್ದೀನಿ. ಬೇಕಂದರೆ ನೀವು ಆ ಕಡೆನೂ ಕೂಡ ಹಾಕ್ಕೋಬೋದು. ಸಿಂಗಲ್ ತಿನ್ಬೋದು. ಜಾಸ್ತಿ ಹೆವಿ ಆಗುತ್ತೆ, ಹಾಗಾಗಿ ಸೊ ನಾನು ಇದಿಷ್ಟೇ ಹಾಕ್ಕೊತಾ ಇದ್ದೀನಿ. ಹಾಗೆ ಮೇಲ್ಗಡೆ ಸ್ವಲ್ಪ ಕೆಚಪ್ನ ಹಾಕ್ಕೊತಾ ಇದ್ದೀನಿ. ಕೆಚಪ್ ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಬೇಡಾದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಇದೊಂದು ಒಳ್ಳೆ ಒಂದಾದರೂ ತೊಗೋಬೋದು, 2 ಆರಾಮಾಗಿ ತೊಗೋಬೋದು ಅಂತ ಅಂದ್ಕೊತೀನಿ. ಸೊ ನೋಡ್ಕೊಂಬಿಟ್ಟು ತೊಗೋಬೇಕು ನೀವು ಬ್ರೆಡ್ ಯಾವ್ದು ತೊಗೊತೀರ ಅನ್ನೋದ್ರ ಮೇಲೆ ನೀವು ತೊಗೋಬೇಕಾಗುತ್ತೆ. ಹಾಗೆ ಪಿಜ್ಜಾ ಮಿಕ್ಸನ್ನು ಕೂಡ ಸ್ವಲ್ಪ ಹಾಕ್ತೀನಿ. ಸೊ ಅದು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ 2 ಸೈಡು ಕೂಡ ನೋಡ್ತಾ ಇರ್ಬೋದು ಗೋಲ್ಡನ್ ಕಲರ್ ಆಗಿರುತ್ತೆ. ಹಾಗೆ ಮೇಲ್ಗಡೆ ಕ್ರಿಸ್ಪಿ ಆಗಿರೋದ್ರಿಂದ ನಿಮಗೆ ತಿನ್ನೋದಕ್ಕೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳು ಕೂಡ ತಿಂತಾರೆ ತುಂಬಾ ಇಷ್ಟಪಟ್ಟು. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ